ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಪಲಕ್ಕೆ ಬಿದ್ದು ಪೋಲಿಯಾದ ಇನ್ಸ್ಪೆಕ್ಟರ್ ಪಾಪಣ್ಣ, ಲೇಡಿ ರೌಡಿ ಶೀಟರ್ ಕೈಲಿ ಲಾಕ್ ಆಗಿದ್ದಾರೆ ಪೊಲೀಸಪ್ಪ. ಕೋಣನಕುಂಟೆ ಠಾಣೆಯ ಪಾಪಣ್ಣನ ರಾಸಲೀಲೆ ಇದೀಗ ಬಯಲಾಗಿರೋದು. ಪಾಪಣ್ಣನ ಎರಡನೇ ಪಾಪಕೃತ್ಯ ಇದೀಗ ಬಯಲಿಗೆ ಬಂದಿದೆ. ಪಾಪಣ್ಣನಿಂದ ಮಹಿಳಾ ರೌಡಿ ಶೀಟರ್ಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋ ಘಟನೆ ಇದು. ರೌಡಿ ಶೀಟರ್ ಯಶಸ್ವಿನಿ ಗೌಡ ಮೇಲೆ ಲೈಂಗಿಕ ದೌರ್ಜನ್ಯ. ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ ಯಶಸ್ವಿನಿ ಗೌಡ. ಕೋಣನಕುಂಟೆ ಪೊಲೀಸ್ ಇನ್ಸ್ಪೆಕ್ಟರ್ ಪಾಪಣ್ಣನ ಲೈಂಗಿಕ ಕಿರುಕುಳದ ಪ್ರಕರಣ ಇದು. ಚಪಲಕ್ಕೆ ಬಿದ್ದು ಇನ್ಸ್ಪೆಕ್ಟರ್ ಪಾಪಣ್ಣ. ದೃಶ್ಯದಲ್ಲಿ ಗಮನಿಸ್ತಾ ಇರೋರೆ ಈತನೇ ಇನ್ಸ್ಪೆಕ್ಟರ್ ಪಾಪಣ್ಣ. ಲೇಡಿ ರೌಡಿ ಶೀಟರ್ ಕೈಲಿ ಇದೀಗ ಲಾಕ್ ಆಗಿರೋದು. ಕೋಣನಕುಂಟೆ ಠಾಣೆಯ ಪಾಪಣ್ಣನ ರಾಸಲೀಲೆ ಇದೀಗ ಬಯಲಾಗಿದೆ. ಎರಡನೇ ಪಾಪಕೃತ್ಯ ಇದು ಬಯಲಿಗೆ ಬಂದ್ಬಿಟ್ಟಿದೆ. ಏನು? ಮಹಿಳಾ ರೌಡಿ ಶೀಟರ್ ಒಬ್ಬರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂಥ ಘಟನೆ. ಇದೀಗ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ ಯಶಸ್ವಿನಿ ಗೌಡ. ನಟೋರಿಯಸ್ ರೌಡಿ ಶೀಟರ್ ಯಶಸ್ವಿನಿ ಗೌಡಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರುವುದು. ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತ ಕರೀತಾರಂತೆ. ಯಶು, ಮುದ್ದು, ಬಂಗಾರಿ ಅಂತ ಕರೆದು ಲೈಂಗಿಕ ಪ್ರಚೋದನೆ ಕೊಡ್ತಾರಂತೆ. ಗುಡ್ ಮಾರ್ನಿಂಗ್. ಏನ್ರಿ ಇದ್ರ ಒಂದ್ ಮೆಸೇಜ್ ಇಲ್ಲ, ಒಂದ್ ರಿಪ್ಲೈ ಇಲ್ಲ, ಏನ್ ಅನ್ಕೋಬೇಕು? ನಿಮ್ ಮೆಸೇಜ್ ಮಾಡ್ಬೇಡ, ಮಾತಾಡ್ಸ್ಬಿಡದ್ರಪ್ಪ. ನಾ ಮಾತಾಡ್ಸೋದಿಲ್ಲಪ್ಪ. ಹೇಳಿ, ಏನ್ ಮಾಡ್ತಾ ಇದ್ಯಾ? ಏನ್ ಪ್ರಾಬ್ಲಮ್ ಆಗಿದೆ ನಿನಗೆ? ಏನಾದ್ರೂ ಹೇಳ್ಬೇಕಲ್ವ ನನಗೆ ನೀನು? ಹಲೋ, ಎಲ್ಲಿದ್ಯಾ ಈಗ? ಮನೆ. ಏನ್ ಮಾಡ್ತಾ ಇದ್ಯಾ ಡಲ್ಲು? ಏನ್ ಪ್ರಾಬ್ಲಮ್ ಆಗತ್ತೆ ನಿನ್ಗೆ? ಮೆಸೇಜ್ ಮಾಡ್ತಿರ್ಲಿಲ್ವಲ್ಲ? ಏನ್ ನೀನೇ ನನ್ನ ಆತ್ಮೀಯ ಅನ್ಕೊಂಡಿದ್ಯೋ ಇಲ್ವೋ ಹೇಳಪ್ಪ. ಮಾತಾಡು. ಅನ್ಕೊಂಡಿದ್ದೀನಿ. ಏನಾಗಿತ್ತು? ಏನೂ ಇಲ್ಲ. ತೋರಿಸಿ ಮೇಡಮ್. ಶಿವ ಶಾರ್ಟ್ಸು ಸ್ಕ್ರೀನ್ ಶಾಟ್ ಸಿಗ್ತಾ? ಕೊಡ್ತೀವಿ. ಇವರು ಗ್ಯಾರಂಟಿ ಇಲ್ಲ ಐತೆ ನೋಡಿ. ಸ್ವಲ್ಪ ಹಿಂದೆ ಬನ್ನಿ, ಒಂಚೂರಿಂದ ಮೊಬೈಲ್ ಬನ್ನಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವಿಶ್ವನಾಥ್, ಕೋಣನಕುಂಟೆ ಠಾಣೆ ಇನ್ಸ್ಪೆಕ್ಟರ್ ಪಾಪಣ್ಣನ ರಾಸಲೀಲ ಕತೆ ಇದು. ಯಾವೆಲ್ಲ ಆರೋಪಗಳನ್ನ ಯಶಸ್ವಿನಿ ಗೌಡ ಪಾಪಣ್ಣನ ವಿರುದ್ಧ ಮಾಡಿರೋದು? ಪ್ರವೀಣ್, ಮಹಿಳಾ ರೌಡಿ ಶೀಟರ್ ಯಶಸ್ವಿನಿ ಗೌಡ ನೆನ್ನೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಮೆಟ್ಟಿಲೇರಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಕೋಣನಕುಂಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪಾಪಣ್ಣ ಏನಿದ್ದಾರೆ, ಅವರು 2017ರಿಂದಲೂ ಕೂಡ ನಿರಂತರವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಮತ್ತು ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನೋದು ಗಂಭೀರ ಆರೋಪ. ಅಂದ್ರೆ 2017ರಲ್ಲೇ ಬಸವನಗುಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಾರೆ ಆ ಪಾಪಣ್ಣ. ಆ ಸಂದರ್ಭದಲ್ಲೇ ರೌಡಿ ಶೀಟರ್ ಓಪನ್ ಆಗಿರುತ್ತೆ ಯಶಸ್ವಿನಿ ಗೌಡ ವಿರುದ್ಧವಾಗಿ. ಆ ಸಂದರ್ಭದಲ್ಲಿ ಆ ನಂಬರ್ ಕೂಡ ಸಿಕ್ಕಿರುತ್ತೆ. ಆ ವೇಳೆಗೆ ಕರೆ ಮಾಡುವಂತದ್ದಾಗಿರ್ಬಹುದು, ಹೊರಗಡೆ ಡಿನ್ನರ್ಗೆ ಸಿಗೋಣವಾ ಮತ್ತು ಅಶ್ಲೀಲ ಮೆಸೇಜ್ಗಳನ್ನು ಕೂಡ ಕಳಿಸಿದ್ರು. ಆ ಸಂದರ್ಭದಲ್ಲಿ ಏನು ಈ ಪಾಪಣ್ಣ ಸಸ್ಪೆಂಡ್ ಕೂಡ ಹಾಕಿದ್ರು ಅನ್ನೋದು ಮಾಹಿತಿ ಕೂಡ ಇದೆ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಮತ್ತೆ ಯಾವಾಗ ಇವರು ಕೋಣನಕುಂಟೆ ಇನ್ಸ್ಪೆಕ್ಟರ್ ಆಗ್ತಾರೆ, ಆ ಸಂದರ್ಭದಿಂದಲೂ ಕೂಡ ಮತ್ತೆ ಪರ್ಸನಲ್ ನಂಬರ್ ಅನ್ನ ತೆಗೆದುಕೊಂಡು ನಿರಂತರವಾಗಿ ಯಶಸ್ವಿನಿ ಗೌಡಗೆ ಮೆಸೇಜ್ ಮಾಡುವಂತದ್ದಾಗಿರ್ಬಹುದು ಮತ್ತು ಕರೆ ಮಾಡುವಂತದ್ದಾಗಿರ್ಬಹುದು. ನೀನ್ ನನ್ನನ್ನ ಚಿನ್ನು ಅಂತ ಕರಿ, ಪಾಪು ಅಂತ ಕರಿ, ನಾನು ನಿನ್ನ ಪ್ರೀತಿಸ್ತೇನೆ, ನೀನು ನನ್ನ ಪ್ರೀತಿ ಮಾಡು ಅನ್ನೋ ಒಂದು ಆಂಗಲ್ ನಲ್ಲಿ ಪ್ರೇರೇಪಿಸುವಂತದ್ದು ಮತ್ತು ಲೈಂಗಿಕ ಕ್ರಿಯೆಗೆ ಇಂಡೈರೆಕ್ಟ್ ಆಗಿ ಒತ್ತಾಯಿಸುವಂತದ್ದು, ಡಿನ್ನರ್ಗೆ ಸಿಗುವಂತ ಹೇಳುವಂತದ್ದು, ಇದೇ ರೀತಿಯಾದಂತಹ ಅನೇಕ ಮೆಸೇಜ್ಗಳನ್ನ ಮತ್ತು ಕರೆ ಮಾಡುವ ಮುಖಾಂತರವಾಗಿ ಪ್ರಚೋದನೆಯನ್ನ ಕೊಡುವಂಥದ್ದು. ಅಂದ್ರೆ ನೇರವಾಗಿ ಮೀಟ್ ಆಗು, ನೀನು ನನ್ನ ಮೇಲೆ ಇಷ್ಟ ಇಲ್ವಾ ಅನ್ನೋ ಒಂದು ಆಂಗಲ್ ನಡು ಕೂಡ ಕೇಳುವಂಥದ್ದು. ಈ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಈಗ ಪಾಪಣ್ಣ ವಿರುದ್ಧವಾಗಿ ಯಶಸ್ವಿನಿ ಗೌಡ ಮಾಡಿರುವಂತದ್ದು. ಹೀಗಾಗಿ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು
ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಪಾಪಣ್ಣ ಈ ರೀತಿಯಾದಂತಹ ಪಾಪಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ನನಗೆ ನಿರಂತರವಾಗಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ, ನಾನು ಮಹಿಳಾ ರೌಡಿ ಶೀಟರು, ನನ್ನ ಮೇಲೆ ಯಾಕೆ ಇವ್ರಿಗಿಷ್ಟು ಪ್ರೀತಿ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ರೌಡಿ ಶೀಟರ್ಗಳು ಮತ್ತು ಪೊಲೀಸರ ಮಧ್ಯೆ ಈ ರೀತಿಯಾದಂತಹ ಸಂಬಂಧಗಳು ಯಾಕೆ ಬೇಕು, ಯಾಕೆ ನನಗೆ ಇವ್ರ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ, ಇವರಿಂದ ಬೇಸತ್ತು ನಾನು ಈಗ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೇನೆ, ಹೀಗಾಗಿ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ಯಶಸ್ವಿನಿ ಗೌಡ ಒತ್ತಾಯಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನೀವು ಕೂಡ ಆಡಿಯೋದಲ್ಲಿ ಕೇಳಿಸ್ಕೊಳ್ತಾ ಇದ್ರಿ ಯಾವ ರೀತಿಯಾಗಿ ಯಶಸ್ವಿನಿ ಜೊತೆ ಮಾತನಾಡಿದ್ದಾರೆ ಪಾಪಣ್ಣ ಅಂತ. ಚಿನ್ನ ರನ್ನ ಮುದ್ದು ಅನ್ನೋ ಒಂದು ಆಂಗಲ್ ಅಲ್ಲಿ ಮಾತನಾಡುವಂತದ್ದಾಗಿರ್ಬೋದು, ಮತ್ತು ತುಂಬಾ ಸಲುಗೆಯಿಂದ ನಿನಗೇನಾದ್ರೂ ಸಮಸ್ಯೆ ಇದೆಯಾ ಅದನ್ನ ನಾನು ಬಗೆಹರಿಸ್ತೇನೆ, ನನ್ನನ್ನು ಆತ್ಮೀಯ ಅಂತ ನೀನ್ ಅನ್ಕೊಂಡಿಲ್ವಾ ಅನ್ನೋ ಒಂದಂಗಲ್ಲಿ ಒಬ್ಬ ಮಹಿಳಾ ರೌಡಿ ಶೀಟರ್ಗೆ ಪಾಪಣ್ಣ ಯಾಕೆ ಈ ರೀತಿಯಾಗಿ ಪುಸಲಾಯಿಸುವಂತದ್ದಾಗಿರ್ಬೋದು, ತುಂಬಾ ಕಾಳಜಿಯನ್ನು ತೋರಿಸುವಂತದ್ದಾಗಿರ್ಬೋದು ಮಾಡ್ತಾ ಇದ್ದಾರೆ ಅಂತ ಅವರೇ ಉತ್ತರ ಕೊಡ್ಬೇಕಾಗುತ್ತೆ. ಈಗ ಸದ್ಯ ಆಡಿಯೋ ತುಣುಕಾಗಿರ್ಬಹುದು, ಹಳೆಯ ಚಾಟ್ಸ್ ಗಳಾಗಿರ್ಬಹುದು, ಇತ್ತೀಚಿನ ಅವರ ಜೊತೆ ಏನು ಸಂಭಾಷಣೆ ಮಾಡಿರುವಂತಹ ಆಡಿಯೋ ಏನಿದೆ, ಆಡಿಯೋ ತುಣುಕು, ಅದನ್ನು ಕೂಡ ಮೆನ್ಷನ್ ಮಾಡಿ ಈಗ ಕಂಪ್ಲೇಂಟ್ ಅನ್ನ ಯಶಸ್ವಿನಿ ಕೊಟ್ಟಿರುವಂತದ್ದು. ಕಾದ್ ನೋಡ್ಬೇಕಾಗಿದೆ ನಗರ ಪೊಲೀಸ್ ಆಯುಕ್ತರಾಗಿರ್ಬಹುದು, ಹಿರಿಯ ಅಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನ ಅಧಿಕಾರಿ ವಿರುದ್ಧ ತೆಗೆದುಕೊಳ್ತಾರೆ ಅಂತ. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ತೋರಿಸಿ ಮೇಡಮ್.